ಹಾಯ್ ಹಲೋ ಗೈಸ್, ನಾವಿವತ್ತು ಬಂದುಬಿಟ್ಟು ಮೋಲ್ಡ್ ಪೈಪ್ ಲೈನ್ ಹಾಕಿದ್ವಿ ಹೊಲಹಳ್ಳಿಯಲ್ಲಿ 100 ಫೀಟ್ ಬಿಲ್ಡಿಂಗ್ ಇದು. ತೋರಿಸ್ತೀನಿ ಬನ್ನಿ. 4 ಬಿಡ್ ನಮ್ಮವೆ ಅಂತ ಹೇಳಿದಲ್ಲ, ಪಕ್ಕದಲ್ಲಿ ನಡೀತಿದ್ದಾವಲ್ಲ ಅವೆಲ್ಲ ನಮ್ಮವೆ. ಈಗ ಇದಾಕಿದ್ದೀವಿ ಮೋಲ್ಡ್ ಪೈನು, ತೋರಿಸ್ತೀನಿ ಬನ್ನಿ. ಇದು ಡಿ ಬಾಕ್ಸಲ್ಲಿ ಸ್ಟೇರ್ಕೇಸ್ ಸೆಂಟ್ರ್ ಆಗುತ್ತೆ, ಲಿಫ್ಟು. ಡಿ ಬಾಕ್ಸು ಇವು ಸಿಸ್ ಕ್ಯಾಮ್ರಾ ಹೋಗ್ತವೆ, ಟಿ ವಿ ಮತ್ತು ಸಿಸ್ ಕ್ಯಾಮ್ರಾ ಈ ಸೈಡು ಸರ್ಕ್ಯೂಟ್ಗಳು. ಒಂದು ಸೀದಾ ಅಲ್ಲಿ ಕಿಚನ್ ಹತ್ರ ಡ್ರಾಪ್ ಆಗುತ್ತೆ ಒಂದು ಸರ್ಕ್ಯೂಟು ಸೀದಾ ಇದರಿಂದ ಸರ್ಕ್ಯೂಟ್ ಸೀದಾ ಒಂದು ಅಲ್ಲಿ ಮೂಲೆ ಕಾರ್ನರ್ ಹತ್ರ ಹೋಗುತ್ತೆ CCTVಗೆ. ಇದರಿಂದ ಬಂದ್ಬಿಟ್ಟು ಒಂದು ಸೀದಾ ಮೀಟ್ರ್ ಬಾಕ್ಸ್ ಹತ್ರ ಹೋಗುತ್ತೆ. ಇದೊಂದು ಬೆಡ್ರೂಮು, ಬಾತ್ರೂಮ್. ಈ ಬೆಡ್ರೂಮಿಗೆ ವಾಲಲ್ಲೇ ಬರುತ್ತೆ ಸರ್ಕ್ಯೂಟು. ಇದು ಟಿ ವಿ. ಇದು ಇಲ್ಲಿಂದ ಬಂದುಬಿಟ್ಟು ಇಲ್ಲಿ ಹಾಕಿದ್ದೀವಿ ಟಿವಿಗೆ. ಫ್ಯಾನ್ ಬಾಕ್ಸಿಂದ ಈ ಕಡೆ ಒಂದು ಹಾಕಿದ್ವಿ, ಆ ಸೈಡ್ ಒಂದು ಡ್ರಾಪ್ ಹಾಕಿದ್ವಿ. ಅಲ್ಲೊಂದು ಫ್ಯಾನ್ ಬರುತ್ತೆ, ಇಲ್ಲೊಂದು ಫ್ಯಾನ್ ಬರುತ್ತೆ. ಸುತ್ತಲೂ 4 ಜಂಕ್ಷನ್ ಬಾಕ್ಸು ಲೈಟಿಂಗ್ಗೆ. ಡ್ರಾಪ್ ಹಾಕಿದ್ವಿ. ಲೈಟ್ ಪಾಯಿಂಟಿಂದ ಈ ಕಡೆ AC ಡ್ರಾಪ್ ಹಾಕಿದ್ವಿ. ಕಾರ್ಡ್ ಪಕ್ಕ ಸ್ವಿಚ್ ಕಂಟ್ರೋಲಿಗೆ ಇಲ್ಲೊಂದು ಡ್ರಾಪ್ ಹಾಕಿದ್ವಿ. ಇದು ಬೆಡ್ರೂಮ್ ಆಯಿತು. ಇದು ಬಂದುಬಿಟ್ಟು ಬಾತ್ರೂಮಿಂದ ಆ ಕಡೆ ಈ 3 ಕಡೆ ಒಂದು ಡ್ರಾಪ್ ಹಾಕಿದ್ವಿ. ಇಲ್ಲಿ ಎಂಟ್ರೆನ್ಸು, ಇಲ್ಲಿ ಗೀಸರು, ಎಕ್ಸಾಸ್ಟನ್ಗೆ ಸರ್ಕ್ಯೂಟ್ ಕೆಳಗಡೆನೇ ಲಿಂಕ್ ಆಗುತ್ತೆ. ಡಿ ಬಾಕ್ಸಲ್ಲಿ ಹತ್ರ ಇದೆಲ್ಲ ಕೆಳಗಡೆನೇ ಲಿಂಕ್ ಆಗುತ್ತೆ. ಇದು ಬಂದ್ಬಿಟ್ಟು ಕಿಚನು, ದೊಡ್ಡದೈತೆ ಕಿಚನು. ಇದು ಡೈನಿಂಗ್ ಹಾಲಲ್ಲಿ ಒಂದು ಫ್ಯಾನ್ ಬಾಕ್ಸು, ಸುತ್ತಲೂ 4 ಕಲರ್ ಲೈಟಿಂಗ್ ಪಾಯಿಂಟು, ಅದೆಲ್ಲ ಕಿಚನ್ ಫ್ಯಾನ್. ಇದು ಡೈನಿಂಗ್. ಇಲ್ಲಿಂದ ಒಂದು ಸರ್ಕ್ಯೂಟ್ ಇಲ್ಲೊಂದು ಡ್ರಾಪ್ ಆಗಿದೆ. ನಮ್ಮ ಫ್ಯಾನ್ ಬಾಕ್ಸಿಂದ ಈ ಕಡೆ ಒಂದು ಡ್ರಾಪ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸರ್ಕ್ಯೂಟ್ ಲಿಂಕ್ ಆಗಿದೆ. ಸೀದಾ ಡಿ ಬಾಕ್ಸಿಂದ ಸರ್ಕ್ಯೂಟ್ ಇಲ್ಲಿ ಬಂದಿದೆ. ಒಂದು ಲೈಟ್ ಪಾಯಿಂಟಿಂದ ಒಂದು ಇರುತ್ತದೆ. ಇದು ಹೇಳಿದ್ನಲ್ಲ, ಒಂದು CCTVದು, ಒಂದು ಮೇನ್ ಸರ್ಕ್ಯೂಟು ಇಲ್ಲಿ ಬಂದಿದೆ. ಇಲ್ಲಿ ಮೀಟ್ರ್ ಬೋರ್ಡ್ ಬರುತ್ತೆ. ಇವೆರಡು ಹೀಟ್ ಪಂಪು ಸೋಲಾರ್ಗೆ ರೇಸಿಂಗ್ ಇಕ್ಕಿದ್ವಿ. 2 ಔಟ್ಸೈಡು ಲೈಟಿಂಗ್ಸ್ ಎಲ್ಲ ಈ ಕಿಚನ್ನು ಇಲ್ಲಿ ಎಂಟ್ರಿ ಹಾಕಿ ಬ್ಯಾಕ್ ಎಂಟ್ರೋಡು ಸ್ವಿಚ್ ಕಂಟ್ರೋಲ್ ಹೊಡಿಬೇಕು. ಯಾಕಂದರೆ ಇಲ್ಲಿ ಪೈಪ್ ಪಕ್ಕದಲ್ಲಿ ಹಾಕಿ ಔಟ್ಸೈಡ್ ಹಾಕಿದ್ವಿ ಡ್ರಾಪು. ಈ ಸೈಡ್ ಹಾಕ್ಬೇಕಾಗಿತ್ತು ಕಿಚನಲ್ಲಿ. ಮತ್ತು ಈ ಸೈಡ್ ಒಂದು ಡ್ರಾಪ್ ಹಾಕಿದ್ವಿ, ಚಿಮ್ನಿಗೆ ಅದಕ್ಕೆ ಯೂಸ್ ಆಗುತ್ತೆ ಅಂತ. ಮತ್ತು ಆ ಕಡೆ ಒಂದು ಡ್ರಾಪ್ ಹಾಕಿದ್ವಿ. ಇಲ್ಲಿ ಕಿಚನಲ್ಲಿ ಒಂದು ಫ್ಯಾನ್ ಬಾಕ್ಸ್ ಹಾಕಿದ್ದಾರೆ. ಇದೆಲ್ಲ ಕಿಚನ್. ಇಲ್ಲೊಂದು ಫ್ಯಾನ್ ಬಾಕ್ಸ್ ಇದೆ. ಇಲ್ಲಿ ಬೇಕಾದ್ರೆ ಡೈನಿಂಗ್ ಹಾಲ್ ಮಾಡ್ಕೊಬೋದು ಅಂತ ಅಲ್ಲಿ ಡ್ರಾಪ್ ಹಾಕಿದ್ವಿ. ಇಲ್ಲೊಂದು ಲೈಟ್ ಪಾಯಿಂಟ್ ಇದೆ, ಅಲ್ಲಿಂದ ಇದಕ್ಕೆ ಲಿಂಕ್ ಆಗಿದೆ. ಲೈಟ್ ಪಾಯಿಂಟ್, ಇಲ್ಲಿ ಫ್ಯಾನ್ ಬಾಕ್ಸು. ಇಲ್ಲಿ ಪೂಜಾ ರೂಮ್ ಬರುತ್ತೆ. ಇಲ್ಲಿ ಪೂಜಾ ರೂಮ್ ಮಾತ್ರ ಕಾಲಿಂಗ್ ಬಿಲ್ಗೆ ಈಗ ಮೇನ್ ಡೋರ್ ಹತ್ರ ಹೋಗಿದೆ. ಅದು ಕಾಲಿಂಗ್ ಬಿಲ್ ಬಂದಿಲ್ಲ ಬರುತ್ತೆ. ಅದು ಪವರು ಇದರಲ್ಲಿ ತೊಗೊಂಡಿದ್ವಿ. ಅಲ್ಲಿ ಪೂಜಾ ರೂಮ್ ಬರುತ್ತೆ. ಈ ಸೈಡ್ ಒಂದು ಡ್ರಾಪ್ ಇಟ್ಟಿದ್ವಿ, ಆ ಸೈಡ್ ಡ್ರಾಪ್ ಇಟ್ಟಿದ್ವಿ. ಇಲ್ಲಿಂದ ಈ ಕಡೆ ಕಿಚನು, ಇದಿಷ್ಟು ಪೂಜಾ ರೂಮ್ ಇದೆ. ಮಾರ್ಕಿಂಗ್ ಮಾಡಿದ್ದೀವಲ್ಲ, ಈ ಗೋಡೆಯಿಂದ ಈ ಕಡೆ ಪೂಜಾ ರೂಮ್. ಕಟ್ಔಟ್ ಇದೆ. ಹಿಂಗೆ ಲೈಟಿಂಗ್ ಪಾಯಿಂಟ್ಸ್ ಇದೆ. ಇಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ಇದೆ ಕಾಲಿಂಗ್ ಬಿಲ್ದು. ಔಟ್ಸೈಡ್ ಬಿಟ್ಟಿವಲ್ಲ ಅದೇ ಕಾಲಿಂಗ್ ಬಿಲ್ದು. ಸೀದಂಗು ಅಲ್ಲೇ ಡ್ರಾಪ್ ಆಗಿದೆ. ನಂತರ ಈ ಲೈಟ್ಸಿಂಗ್ ಎಲ್ಲ ಬಂದು ಸ್ವಿಚ್ ಕಂಟ್ರೋಲ್ ಇಲ್ಲೇ ಇದೆ. ಮತ್ತು ಔಟ್ಸೈಡಿಗೆ ಆ್ಯಂಗಲಲ್ಲಿ ಬಂದಿದೆಯಲ್ಲ, ಪೈಪ್ ಹೋಗಲ್ಲ ಅಂತ ಇಲ್ಲೊಂದು ಡ್ರಾಪ್ ಬಿಟ್ಕೊಂಡಿದ್ವಿ. ಆಮೇಲೆ ಅದ್ರದ್ದು ಸ್ವಿಚ್ ಕಂಟ್ರೋಲ್ಗೆ ಇಲ್ಲಿ ಇನ್ನು ಒಳಗಡೆ ಡ್ರಾಪ್ ಬಿಟ್ಕೊಂಡಿದ್ವಿ. ನಂತರ ಇಲ್ಲೊಂದು ಫ್ಯಾನ್ ಬಾಕ್ಸ್ ಇದೆ ಎಂಟ್ರೆನ್ಸ್ ಹತ್ರ, ಅಲ್ಲೊಂದು ಸೀದೆ ಇಲ್ಲೊಂದು ಡ್ರಾಪ್ ಬಿಟ್ಟಿದ್ದೀವಿ. ಆಮೇಲೆ ಇವೆಲ್ಲ ಇದು ಡಂಗ್ ಮಾಡ್ಕೊಂಡು ಇದು ಔಟ್ಸೈಡ್ ಸಜ್ಜೆ. ಇದು ಇಲ್ಲಿ ಬೆಂಡ್ ಹಾಕ್ಕೊಂಡು ಇಲ್ಲಿ ಕೊಟ್ಟು, ಇಲ್ಲಿಂದ ಬೆಂಡ್ ಹಾಕ್ಕೊಂಡು ಹಿಂಗೆ ಒಳಗಡೆಯಿಂದ ಹೋಗಿ ಕೊಟ್ಟು ಹಿಂಗೆ ಒಳಗಡೆಯಿಂದ ಹೋಗಿ ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಅಲ್ಲಿ ಸ್ವಿಚ್ ಡ್ರಾಪ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಹಾಲು. ಇದೆಲ್ಲ ದೊಡ್ಡದು ಹಾಲು. ಇದು ಇಲ್ಲಿ 3 ಸಿಸ್ ಕ್ಯಾಮ್ರಾ ಬರ್ತವೆ. ಒಂದು ಈ ಮೂಲೆದು ಹಿಂಗಿಂದ ಅಲ್ಲಿ ಬೆಂಡಾಗಿ ಸ್ಟೇಟ್ ಇಲ್ಲೊಂದು ಬಂದಿದೆ. ನಂತರ ಇನ್ನೊಂದು ಅದ್ರ ಪಕ್ಕದ್ದು ಸೀದಾ ಆ ಕಾರ್ನರ್ಗೆ ಹೋಗಿದೆ. ಇನ್ನೊಂದು ಸೀದಾ
ಡಿ ಬಾಕ್ಸ್ ಹತ್ರ ಹೋಗಿದ್ದಾವೆ 2, ಅಲ್ಲಿ ಡ್ರಾಪ್ ಆಗಿ ಆ ಮೂಲೆಗೆ ಒಂದು ಹೋಗಿದ್ದಾವೆ, ಒಂದು ಮೇನ್ ಸರ್ಕಿಟ್ಗೆ ಹೋಗಿದೆ. ಇಲ್ಲಿ ಬಂದ್ಬಿಟ್ಟು ಹಾಲಲ್ಲಿ 4 ಫ್ಯಾನ್ ಬಾಕ್ಸ್ ಇದ್ದಾವೆ. ಅಲ್ಲೊಂದು ಫ್ಯಾನ್ ಬಾಕ್ಸು, ಅಲ್ಲಿ ಆ ಮೂಲೆಗೆ ಒಂದು ಫ್ಯಾನ್ ಬಾಕ್ಸು, ಅಲ್ಲೊಂದು ಫ್ಯಾನ್ ಬಾಕ್ಸು, ಇಲ್ಲೊಂದು ಫ್ಯಾನ್ ಬಾಕ್ಸು, ಇಲ್ಲೊಂದು ಲೈಟ್ ಪಾಯಿಂಟು, ಅಲ್ಲೊಂದು ಲೈಟ್ ಪಾಯಿಂಟ್, ಔಟ್ಸೈಡ್ 3 ಲೈಟ್ ಇದ್ದಾವೆ. ಇಲ್ಲೊಂದು ಲೈಟ್ ಪಾಯಿಂಟು, ಇಲ್ಲಿ ಲಿಂಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಆ್ಯಂಗಲ್ ಇದೆಯಲ್ಲ, ಅದಕ್ಕೋಸ್ಕರ ಹಿಂಗೆಲ್ಲ ಕ್ರಾಸ್ ಮಾಡ್ಕೊಂಡ್ಬಂದಿದ್ದೀವಿ. ಲೈಟ್ ಪಾಯಿಂಟ್ ಹಿಂದೆ ಇಲ್ಲಿ ಸ್ವಿಚ್ ಕಂಟ್ರೋಲ್ಗೆ ಡ್ರಾಪ್ ಇಟ್ಕೊಂಡಿದ್ದೀವಿ. ಇಲ್ಲಿ ಕಾಲಮ್ ಒಂದು ಸೈಡ್ ಇದೆ, ಇಂಟೀರಿಯರ್ ವರ್ಕ್ ಬಂದರೆ ಯೂಸ್ ಆಗುತ್ತೆ ಅಂತ ಬಿಟ್ಕೊಂಡಿದ್ದೀವಿ. ಇದು ಚಾನಲಿಯರ್ಗೆ ಆ ಸೈಡ್ ಈ ಕಡೆ ಲೈಟ್ ಪಾಯಿಂಟು, ಅಲ್ಲೊಂದು ಲೈಟ್ ಪಾಯಿಂಟ್ ಇದೆ, ಫ್ಯಾನ್ ಬಾಕ್ಸ್ ಇದೆ ಅಲ್ಲಿ ಒಂದು. ಔಟ್ ಸೈಡು 3 ಲೈಟ್ ಪಾಯಿಂಟ್ ಇದ್ದಾವೆ, ಇಲ್ಲೊಂದು ಇಲ್ಲೊಂದು ಇಲ್ಲಿ ಸ್ವಿಚ್ ಕಂಟ್ರೋಲ್ ಡ್ರಾಪ್ ಇಟ್ಕೊಂಡಿದ್ದೀವಿ. ಲೈಟ್ ಪಾಯಿಂಟ್ ಪವರ್ CCTV ಇದು ಇಲ್ಲಿ ನೋಡಿದ ಈ ಕಾರ್ನಲ್ಲಿ ಇಟ್ಕೊಂಡಿದ್ದೀವಿ. CCTV ಇದು ಇನ್ನೊಂದು CCTV ಇದು ಇದು ಬಂದು ಕಾಲ ಪಕ್ಕ ಇದೊಂದು ಬೆಡ್ರೂಮ್ ಇದೆ, ಸರ್ಕಿಟ್ ಬಂದು ಲಿಂಕ್ ಆಗಿದೆ. ಈ ಲೈಟ್ ಪಾಯಿಂಟಿಂದ ಈ ಸೈಡ್ ಡ್ರಾಪ್ ಇದೆ, ಸೀದಾ ಅಲ್ಲಿ ಒಂದು ಲೈಟ್ ಇದೆ, ಆಮೇಲೆ ಆ ಕಡೆ ಡ್ರಾಪ್ ಕೊಟ್ಟಿದ್ವಿ. ಇಲ್ಲೊಂದು ಫ್ಯಾನ್ ಬಾಕ್ಸು, ಈ ಸೈಡ್ ಡ್ರಾಪು, ಈ ಕಡೆ ಡ್ರಾಪ್ ಕೊಟ್ಟಿದ್ವಿ. ಈ ಬಾತ್ರೂಮಲ್ಲಿ ಆಲ್ರೆಡಿ ಕನ್ಸಿಲ್ ಮೋಡ್ ಹಾಕಿದ್ದಾರೆ ಕೆಳಗಡೆ ಇದೆ, ಅದಕ್ಕೋಸ್ಕರ ಅಲ್ಲೊಂದು ಡ್ರಾಪ್ ಇಟ್ಕೊಂಡಿದ್ವಿ. ಸೀದಾ ಹೋಗಿ ಅಲ್ಲೊಂದು ಡ್ರಾಪ್ ಇಟ್ಕೊಂಡಿದ್ವಿ. ಸೀದಾ ಡಿ ಬಾಕ್ಸಿಂದ ಬಂದು ಡಿ ಬಾಕ್ಸಲ್ಲಿ ಲಿಂಕ್ ಆಗಿದೆ ಸರ್ಕಿಟು. ಅಲ್ಲೇ TV ಇದು ಅಲ್ಲೇ ಬರುತ್ತೆ, ರೇಸಿಂಗ್ ಇದೆಯಲ್ಲ ಅಲ್ಲೇ ಬರುತ್ತೆ TV ಇದು ಕೂಡ. ಇಲ್ಲೊಂದು 2Aಗೆ ರೇಸಿಂಗ್ ಇಕ್ಕಿದ್ದೀವಿ. ಇಲ್ಲಿ ಡ್ರಾಪ್ ಹಾಕಿದೆ, ಕೆಳಗಡೆಯಿಂದ ಅಲ್ಲಿ 2A ಇದೆ, ಅಲ್ಲೊಂದು ಲೈಟ್ ಪಾಯಿಂಟ್ ಇದೆ, ಅಲ್ಲಿ ಡ್ರಾಪ್ ಹಾಕಿದ್ದೀವಿ. ಸ್ವಿಚ್ ಕಂಟ್ರೋಲ್ ಇಲ್ಲೇ ಡ್ರಾಪ್ ಹಾಕಿದ್ದೀವಿ. ಟೋಟಲ್ 18 ಡ್ರಾಪ್ಸ್ ಇದ್ದಾವೆ. ಮೂಲೆ ಒಂದು ಚಿಕ್ಕ ಬೆಡ್ರೂಮ್ ಬರುತ್ತೆ, ಇದೆಲ್ಲ ಹಾಲು, ಔಟ್ಸೈಡ್ ಸೈಜ್. ಇಲ್ಲಿ ಎಂಟ್ರೆನ್ಸ್ ಇದು, ಎಂಟ್ರೆನ್ಸ್ ಹತ್ರ ಕಟ್ಔಟ್ ಇದೆ. ಆಮೇಲೆ ಇದೆಲ್ಲ ದೊಡ್ಡದು ಕಿಚನು, ಇಲ್ಲೊಂದು ದೇವ್ರ ಮನೆ ಇದೆ, ಇದು ಡೈನಿಂಗ್ ಹಾಲು, ಇಲ್ಲೆಲ್ಲ ಕಿಚನ್ ಇದೆ. ಇದೊಂದು ಬೆಡ್ರೂಮು, ಎಂಟ್ರೆನ್ಸ್ ಇಲ್ಲೇ, ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ. ಮಾರ್ಕಿಂಗ್ ಮಾಡಿದ್ದೀವಿ, ಇಲ್ಲಿಂದ ಈ ಕಡೆ ಡ್ರೆಸ್ಸಿಂಗ್ ಏರಿಯಲ್ಲಿ ಇದು, ಅದು ಬಾತ್ರೂಮ್ ಅದಷ್ಟು. ಟಿವಿಗೆ ಇಲ್ಲಿ ಎರಡು ಗ್ಯಾಂಗ್ ಇದ್ದಾವೆ. ಇಲ್ಲೊಂದು ಆಲ್ರೆಡಿ ಗ್ಯಾಂಗ್ ಫಿಟ್ ಆಗಿದೆ, ಇನ್ನೊಂದು ಆ ಸೈಡ್ ಮಾಡ್ತಾವ್ರೆ ಗ್ಯಾಂಗ್ ಫಿಟ್ಟಿಂಗ್. ನಾಳೆ ಮೋಲ್ಡ್ ಇದೆ. ಅಲ್ಲೊಂದು TV ರೇಸಿಂಗ್ ಇದೆ, ಅಲ್ಲೊಂದು TV ಬಂದು ಇಲ್ಲಿ ರೇಸಿಂಗ್ ಕೊಟ್ಟಿದ್ದಾರೆ ಅದರದ್ದು. ಓಕೆ ಗೈಸ್, ಬೈ.